ಸರ್, ದೇವರಾಜಗೌಡರೇ ಎಲ್ಲೋ ಒಂದು ಕಡೆ ಒಂದು ಸಲ ಹೇಳಿದ್ದು ರೀತಿ ನೆನಪು. ಫಸ್ಟು ನಾನು ಇದನ್ನು ಪೆನ್ ಡ್ರೈವನ್ನು ತೆಗೆದುಕೊಂಡೋಗಿದ್ದು ಡಿ ಕೆ ಮಹಾನಾಯಕರ ಹತ್ರ. ಆ ನಂತರದಲ್ಲಿ ಅವ್ರು ಒಪ್ಕೊಳ್ಳಲಿಲ್ಲ. ಆ ನಂತರದಲ್ಲಿ ನಾನು ದೇವರಾಜಗೌಡರನ್ನ ಆ ರೀತಿಯಾದಂಥ ಒಂದಷ್ಟು ನನಗೆ ಗೊತ್ತಿಲ್ಲ ಅವರು ನನಗೆ ಹೇಳಿದ್ದು ನನಗೆ ಗೊತ್ತಿಲ್ಲ. ಎರಡನೇ ದಿವಸ ನನ್ನ ಹತ್ರ ಬಂದ. ಯಾಕೆ ಬಂದ? ಒಂದೇ ದಿವಸ ಡಿ ಕೆ ಅವ್ರು ಪರಿಚಯ ಮಾಡಿ ನನಗೆ ಭೇಟಿ ಮಾಡಿಸಿ ಅಂತ ಕೇಳಿದ. ನಾನು ಫೋನಲ್ಲಿ ಪ್ರಯತ್ನ ಮಾಡಿದೆ ಭೇಟಿ ಮಾಡ್ಸೋಕ್ಕೆ, ಫೋನಲ್ಲಿ ಮಾತಾಡ್ಸೋಕ್ಕೆ. ಡಿ ಕೆ ಅವರ ಆಸ್ಪದ ಕೊಡಲಿಲ್ಲ. ಎರಡನೇ ದಿವಸ ಯಾಕೆ ಹುಡುಕಿ ಬಂದ ನನ್ನ? ಇಲ್ಲೂ ಬಂದು ಕೂತ್ಕೊಂಡು ಊಟ ಮಾಡ್ಕೊಂಡು ಸುಸ್ತಾಗ್ಬಿಟ್ಟು, ಅಯ್ಯೋ ಅಣ್ಣ ನಾನು ಭಾಳ ವನವಾಸ ಪಟ್ಬಿಟ್ಟಿದ್ದೀನಿ ಅಣ್ಣ, ನನ್ನ ಮನೆ ಮಠ ಎಲ್ಲ ಹೊಂಟೋಗಿದೆ, ನಾನು ಭಾಳ ಸುಸ್ತಾಗ್ಬಿಟ್ಟಿದ್ದೀನಿ, ಅಯ್ಯೋ ನನಗೆ ಬೇಡಣ್ಣ ಅಂದ್ರೆ ಅರ್ಥ ಏನಾದ್ರು ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ನೇನು ಅಂತ ನನಗೆ ಅನ್ನಿಸ್ತದೆ, ನನ್ನ ಅನಿಸಿಕೆ. ಸರ್, ಈಗ ನೀವು ಬಿ ಜೆ ಪಿಯಲ್ಲಿದ್ದೀರಾ, ಡಿ ಕೆ ಶಿ ಅವರು ಕಾಂಗ್ರೆಸ್ನವರು, ಈ ಪ್ರಕರಣ ದೇವರಾಜಗೌಡರು ಬಿ ಜೆ ಪಿಯವರು. ಈಗ ನೀವು ಪಕ್ಷವನ್ನು ಬದಿಗಿಟ್ಟು ವ್ಯಕ್ತಿಗತವಾಗಿ ಏನಾದರೂ ಒಂದಷ್ಟು ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡೋದು ಹೇಗೆ ಅಂತ ಹೇಳಿ ಅಂತ. ಡಿ ಕೆ ಅವರು, ನಾನು ಯೂತ್ ಕಾಂಗ್ರೆಸ್ಸಿಂದ ಬಂದವರು, ಅದಲ್ಲದೆ ನಾವು ರಿಲೇಟಿವ್ಸ್, ನಾವು ಯಾವ ಪಾರ್ಟಿ ಪಕ್ಷ ಸೆಕೆಂಡ್ರಿ ನೋಡಿ ಕೇಳಿ. ನಾನು MP ಆಗಿದ್ದೆ. ಡಿ ಕೆ ಶಿ ಅವ್ರನ್ನ ED ಅವರು ಬಂಧನ ಮಾಡಿದ ದಿವಸ ಫಸ್ಟ್ ಹೋಗಿ ಕೂತ್ಕೊಂಡದ್ದು ನಾನು ಬೇರೆ ಪಾರ್ಟಿಲಿದ್ದೆ, JDS ಅಲ್ಲಿದ್ದೆ. ಆಗ JDSನವ್ರು ಏನಂದ್ರು ನನ್ನ ಪ್ರಶ್ನೆ ಆಮೇಲೆ ನನಗೆ ಮಾತಾಡಲ್ಲ. ನಾನು ಹೋದೆ, ನಾನು ಕೆಂಗಣ್ಣಿಗೆ ಗುರಿ ಆದೆ BJP ಇದ್ದೆ JDSನವ್ರಿಗೆ. ಫಸ್ಟ್ ಹೋಗಿ ಕೂತಿದ್ದು ನಾನು ಡಿ ಕೆ ಅವ್ರ ಜೊತೆಯಲ್ಲಿ. ಅವ್ರನ್ನ ಅರೆಸ್ಟ್ ಮಾಡಿದ ದಿವಸ ನಾನಿದ್ದನ ಜೊತೆಲಿ, ನಾನು ಡಿ ಕೆ ಸುರೇಶ್ ಮತ್ತು ನಮ್ಮ ರಂಗನಾಥ್ ಮತ್ತು ವಿನಯ್, 4 ಜನ ಇದ್ದರು. ಅದರಿಂದ ಅವರ ನಮ್ಮನ್ನು ರಾಜಕೀಯಕ್ಕೆ ಸೀಮಿತ ಮಾಡಿಕೊಂಡಿಲ್ಲ. ಇವನು ಕೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ನನಗೂ ಕುತೂಹಲ ಇತ್ತು, ಇದೆಲ್ಲರೂ ಒಂದು ಟೈಟ್ ಆಗಲಿ ಬಿಗಿಯಾಗಲಿ ಒಂದು ಇನ್ವೆಸ್ಟಿಗೇಷನ್ ಅಂತ. ಇವನು ಕೇಳಿದ್ನಲ್ಲ ಅಂತ ಹೋಗಿ ಫೋನ್ ಕೊಟ್ಟೆ.